ಆಂಡ್ರಾಯ್ಡಾ ಅಥವಾ ಐಫೋನಾ? ತುಂಬ ಈಸಿ ಕ್ವಶನ್, ಆದರೆ ಇದರ ಆನ್ಸರ್ ಅದಕ್ಕಿಂತ ಕಷ್ಟ. ಇವಾಗ ನಾವು ಆಂಡ್ರಾಯ್ಡ್ ಫೋನ್ ತಗೊಳ್ಬೇಕಾ ಅಥವಾ ಐಫೋನ್ ತಗೊಳ್ಬೇಕಾ, ಯಾವುದು ತಗೊಳ್ಬೇಕು ಮತ್ತು ಯಾವುದು ಬೆಟರ್? ಈ ವಿಡಿಯೋ ನಾರ್ಮಲ್ ಯೂಸರ್ಗಳಿಗೆ. ಐ ವಿಲ್ ಸಜೆಸ್ಟ್ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಕೆಲವೊಂದು ಕ್ವಶನ್ಗಳಿದೆ ನಿಮಗೆ, ಈ ಕ್ವಶನ್ನ ನೀವು ಯೋಚನೆ ಕೂಡ ಮಾಡಿರಲ್ಲ. ದಿಸ್ ಈಸ್ ಆಂಡ್ರಾಯ್ಡ್ ವರ್ಸಸ್ ಐಫೋನ್. ಪರ್ಸ್ನಲಿ ನನಗೆ ಆಂಡ್ರಾಯ್ಡೇ ತುಂಬ ಇಷ್ಟ, ಅದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಆದರೆ ಐಫೋನಲ್ಲಿ ಒಂದು ಮಾತ್ರ ಸಖತ್ ಇಷ್ಟ, ಅದು ಏನಂದರೆ ಈ ಐಫೋನ್ನ ವಿಡಿಯೋ. ಈ ವಿಡಿಯೋ ಅಂತ ಬಂದರೆ ಐಫೋನ್ನ ಯಾವ ಆಂಡ್ರಾಯ್ಡ್ ಫೋನ್ ಕೂಡ ಬೀಟ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ವಿಡಿಯೋ ಬರುತ್ತೆ ಐಫೋನಲ್ಲಿ. ಅದಕ್ಕಿಂತ ಮೊದಲು ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ನಿಮಗೆ ಯಾವುದು ಇಂಪಾರ್ಟೆಂಟ್? ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ನಿಮ್ಮನ್ನು ನೀವು ಕೇಳ್ಕೋಬೇಕು, ನಿಮಗೆ ಯಾವುದು ಇಂಪಾರ್ಟೆಂಟ್ ಅಂತ. ಅದರ ಆಧಾರದ ಮೇಲೆ ನೀವು ಫೋನನ್ನು ತಗೊಳ್ಬೇಕು, ಆಂಡ್ರಾಯ್ಡಾ ಅಥವಾ ಐಫೋನಾ ಅಂತ. ಇದರಲ್ಲಿ ನಾನು ಒಂದನ್ನು ಕೌಂಟ್ ಮಾಡಲ್ಲ. ಈ ಐಫೋನನ್ನು ಬರೀ ಬ್ರ್ಯಾಂಡಿಗೋಸ್ಕರನೇ ಅಥವಾ ಬರೀ ಬ್ರ್ಯಾಂಡನ್ನು ನೋಡಿ ತಗೊಳ್ತಾರಲ್ಲ, ಅದನ್ನು ನಾನು ಕೌಂಟ್ ಮಾಡಲ್ಲ. ಇವ್ರ ಬಗ್ಗೆ ನಾನು ಈ ಟಾಪಿಕಲ್ಲಿ ಮಾತಾಡಲ್ಲ. ಪ್ರಾಪರ್ ಆಗಿ ಆಂಡ್ರಾಯ್ಡ್ ವರ್ಸಸ್ ಐಫೋನನ್ನು ಕಂಪೇರ್ ಮಾಡ್ತೀನಿ. ಒಂದು ನಾರ್ಮಲ್ ಯೂಸರ್ಗೆ ಯಾವ ಫೋನ್ ತಗೊಳ್ಬೇಕು, ಯಾವುದು ಬೆಟರ್ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ಫಸ್ಟ್ ಟೈಮ್ ಈ ಚಾನಲ್ಗೆ ಬಂದಿದ್ರೆ ಆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಮತ್ತು ಈ ವಿಡಿಯೋ ಮಾಡೋದಕ್ಕೆ ತುಂಬಾ ಎಫರ್ಟ್ ಬೇಕಾಗುತ್ತೆ, ಆದರೆ ಈ ಲೈಕ್ ಬಟನ್ನ ಕ್ಲಿಕ್ ಮಾಡೋಕ್ಕೆ ಜಾಸ್ತಿ ಏನು ಎಫರ್ಟ್ ಬೇಡ. ಸೊ ಆ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಓಕೆ, ಎಲ್ಲದಕ್ಕಿಂತ ಮೊದಲು ಮಾರ್ಕೆಟ್ ಶೇರನ್ನು ನೋಡೋಣ. 93 to 94% ಆಂಡ್ರಾಯ್ಡ್ ಫೋನ್ನ ತಗೊಳ್ತಾರೆ ಇಂಡಿಯಾದಲ್ಲಿ. ಆದರೆ USA ಅಥವಾ ಯುರೋಪ್ ಕಂಟ್ರಿನಲ್ಲಿ ಅದು ಡೆಡ್ ಆಪೋಸಿಟ್. 80 to 90% ಜನ ಆ್ಯಪಲ್ ಫೋನ್ನ ತಗೊಳ್ತಾರೆ, ಉಳಿದಿರೋ ಜನ ಈ ಆಂಡ್ರಾಯ್ಡ್ ಫೋನ್ನ ತಗೊಳ್ತಾರೆ. ಇಲ್ಲಿ ಆ ಥರ ಯಾಕಂದರೆ ಇಂಡಿಯಾದಲ್ಲಿ 5,000 ರೂಪಾಯಿಯಿಂದ 1.5 ಲಕ್ಷಕ್ಕಿಂತ ಹೆಚ್ಚು ರೇಟ್ನ ಮೊಬೈಲ್ ಈ ಮಾರ್ಕೆಟಲ್ಲಿ ಸಿಗುತ್ತೆ. ಬೇರೆ ಬೇರೆ ಟೈಪ್ನ ಆಂಡ್ರಾಯ್ಡ್ ಫೋನ್ಗಳು ಸಿಗುತ್ತೆ. ಆದರೆ ಈ ಐಫೋನ್ ಇದೆಯಲ್ಲ, ಸ್ಟಾರ್ಟಿಂಗ್ ಪ್ರೈಸ್ 40,000 50,000ಇಂದ ಸ್ಟಾರ್ಟ್ ಆಗಿ 1.5 ಲಕ್ಷಕ್ಕಿಂತ ಜಾಸ್ತಿ ಫೋನ್ಗಳು ಸಿಗುತ್ತೆ. ಸೊ ಈ ಇಂಡಿಯಾದಲ್ಲಿ ಆವ್ರೇಜ್ ಸೆಲ್ಲಿಂಗ್ ಪ್ರೈಸ್ 15,000ರಿಂದ 20,000. ಮತ್ತು ಈ ಮೆಜಾರಿಟಿ ಜನರು ಅಷ್ಟನ್ನೇ ಅಫೋರ್ಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇಂಡಿಯಾದಲ್ಲಿ ಈ ಆಂಡ್ರಾಯ್ಡ್ ಫೋನನ್ನು ಜಾಸ್ತಿ ತಗೊಳ್ತಾರೆ. ಬಟ್ ಇವಾಗ ತುಂಬ ಜನ ಐಫೋನ್ನ ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಏನಕ್ಕಂದರೆ ನೋ ಕಾಸ್ಟ್ EMI ಆಪ್ಷನ್ ಇದೆ. ಇವಾಗಲೇ ಫುಲ್ ಕ್ಯಾಶ್ ಪೇ ಮಾಡೋಕ್ಕೆ ಆಗಿಲ್ಲ ಅಂದರೂ ಆಮೇಲೂ ಮಾಡ್ಬೋದು. ಸೊ ಇದರಿಂದ ತುಂಬ ಜನ ಐಫೋನ್ನ ತಗೊಳ್ತಿದ್ದಾರೆ. ಮೊದಲಿಗೆ ಕಂಪೇರ್ ಮಾಡಿದ್ರೆ ಇವಾಗ ಐಫೋನ್ ಜಾಸ್ತಿ ಸೇಲ್ ಆಗ್ತಿದೆ. ಆ್ಯಂಡ್ ಈ ಐಫೋನ್ ತಗೊಂಡ್ಮೇಲೆ ಕೆಲವೊಂದು ಇಶ್ಯೂಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕಸ್ಟಮೈಸೇಷನ್. ನೀವು ಈ ಆಂಡ್ರಾಯ್ಡಲ್ಲಿ ಕಸ್ಟಮೈಸೇಷನ್ ಮಾಡ್ತೀರಲ್ಲ, ಅದನ್ನು ಈ ಐಫೋನಲ್ಲಿ ಇವಾಗಲೂ ಮಾಡೋಕ್ಕಾಗಲ್ಲ. ಅದಕ್ಕೂ ಮುಂಚೆ ಒಂದು ವಿಷಯ, ಈ ಆಂಡ್ರಾಯ್ಡ್ ಐಫೋನನ್ನು ಕಾಪಿ ಮಾಡ್ತಿದೆ, ಈ ಐಫೋನ್ ಆಂಡ್ರಾಯ್ಡನ್ನು ಕಾಪಿ ಮಾಡ್ತಿದೆ. ಮತ್ತು ಈ 5 ವರ್ಷದ ಹಿಂದೆ ಈ ಡಿಫರೆನ್ಸ್ ಇತ್ತಲ್ವ ಆಂಡ್ರಾಯ್ಡ್ ಫೋನ್ ಮತ್ತು ಐಫೋನ್ ಮಧ್ಯೆ, ಅದು ತುಂಬಾ ಕಮ್ಮಿ ಆಗಿಬಿಟ್ಟಿದೆ. ಮತ್ತು ಈ 90% ಆಲ್ಮೋಸ್ಟ್ ಎಲ್ಲ ಫೀಚರ್ಸು ಸಿಗುತ್ತೆ. ಈ ಕಸ್ಟಮೈಸೇಷನ್ ಅಂತ ಒಂದು ವಿಷಯ ಬಂದರೆ ಇದರಲ್ಲಿ ಆಂಡ್ರಾಯ್ಡ್ ಕ್ಲಿಯರ್ ವಿನ್ನರ್. ಈ ಐಫೋನಲ್ಲಿ ಈ ಕಸ್ಟಮೈಸೇಷನ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಈ ಕಸ್ಟಮೈಸೇಷನ್ ಮಾಡೋದಕ್ಕೆ ಟೆಕ್ಕಿ ಆಗಿರಬೇಕು. ನೀವೇನಾದರೂ ನಾನ್ ಟೆಕ್ಕಿ ಆಗಿದ್ದರೆ, ಸಿಂಪಲ್ ಥಿಂಗ್ ಇಷ್ಟ ಅಂದರೆ ಈ ಐಫೋನ್ ಬೆಸ್ಟ್ ಆಗಿರುತ್ತೆ. ಈ ಐಫೋನನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬ ಸ್ಮೂತಾಗಿ ವರ್ಕ್ ಆಗುತ್ತೆ. ಈ iOS-ಅನ್ನು ಯಾವ ಥರ ಮಾಡಿದ್ದಾರೆ ಅಂದರೆ, ಈ ಫೋನ್ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಅಂದರೂ ಅವರು ಇದನ್ನು ಯೂಸ್ ಮಾಡ್ಬೋದು. ಬಟ್ ಸ್ವಲ್ಪ ಟೈಮ್ ಯೂಸ್ ಮಾಡಿ ಆದಮೇಲೆ ಬೋರ್ ಆಗುತ್ತೆ. ಬಟ್ ಆಂಡ್ರಾಯ್ಡ್ ಫೋನಲ್ಲಿ ಕಸ್ಟಮೈಸೇಷನ್ ಮಾಡ್ಬೋದು, ತುಂಬಾ ಎಕ್ಸೈಟಿಂಗ್ ಆಗಿರುತ್ತೆ. ಆದರೆ ಎಲ್ಲಿವರೆಗೂ ಅದನ್ನೇ ಮಾಡ್ತೀರಾ? ಇದು ಒಂದು ಕ್ವಶನ್ ಮಾರ್ಕೆ. ಆ್ಯಪ್ ಇಕೋಸಿಸ್ಟಮ್. ಆಂಡ್ರಾಯ್ಡ್ನಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ಸ್ನ, ಬೇರೆ ಬೇರೆ ಪ್ರೈಸ್ನ ತುಂಬ ಫೋನ್ಸ್ ಇದೆ, ಅದಕ್ಕೆಲ್ಲ ಬೇಕಾದಷ್ಟು ಆ್ಯಪ್ಸ್ ಇದೆ. ಆದರೆ ಈ ಐಫೋನಲ್ಲಿ ಆ ಥರನಾ? ನೋ. ಇವಾಗ ಜಸ್ಟ್ ಒಂದು ರ್ಯಾಂಡಮ್ ನಂಬರ್ ತಗೊಳ್ತೀನಿ. ಇವಾಗ ಆಂಡ್ರಾಯ್ಡ್ಸ್ಗೆ 1 ಲಕ್ಷ ಆ್ಯಪ್ಸ್ ಇದೆ ಅಂದ್ಕೊಳ್ಳಿ. ಆದರೆ ಈ ಆ್ಯಪ್ ಸ್ಟೋರ್ಸಲ್ಲಿ ಬರೀ 10,000 ಆ್ಯಪ್ಸ್ ಇರುತ್ತೆ. ಆದರೆ ತುಂಬಾ ಅಕ್ಯುರೇಸಿ ಮತ್ತು ಕ್ವಾಲಿಟಿ ಆ್ಯಪ್ಸ್ ಇರುತ್ತೆ. ಈ ಆಂಡ್ರಾಯ್ಡ್ಗೆ ತುಂಬಾ ಚಾಯ್ಸ್ ಇದೆ ಏನೋ ಹೌದು, ಆದರೆ ಅದರಲ್ಲಿ ತುಂಬಾ ಸ್ಪ್ಯಾಮ್ ಆ್ಯಪ್ಸ್ ಇರುತ್ತೆ, ಲೋ ಕ್ವಾಲಿಟಿ ಆ್ಯಪ್ಸ್ ಕೂಡ ಇರುತ್ತೆ. ಮತ್ತು ನಿಮಗೆ ಈ ಸೆಕ್ಯೂರಿಟಿ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೆಕ್ಯೂರಿಟಿ ಆ್ಯಂಡ್ ಅಪ್ಡೇಟ್ಸ್. ಈ ವಿಷಯಕ್ಕೆ ಬಂದರೆ ಐಫೋನ್ ಕ್ಲಿಯರ್ ವಿನ್ನರ್. ಈ ಆಂಡ್ರಾಯ್ಡ್ ಫೋನಲ್ಲಿ ಮೊದಲು 1 ವರ್ಷದ ಅಪ್ಡೇಟ್ ಕೊಡ್ತಾಯಿದ್ರು, 2 ವರ್ಷದ ಅಪ್ಡೇಟ್ ಕೊಡ್ತಾಯಿದ್ರು, 3 ವರ್ಷದ ಅಪ್ಡೇಟ್ ಕೊಡ್ತಾಯಿದ್ರು. ಆದರೆ ಇವಾಗ ಸ್ಯಾಮ್ಸಂಗ್ ಮತ್ತು ಗೂಗಲ್ನಂಥ ಬ್ರ್ಯಾಂಡ್ಗಳಲ್ಲಿ 7 ವರ್ಷದ ಅಪ್ಡೇಟ್ಸನ್ನು ಕೊಡ್ತಾ ಇದ್ದಾರೆ. ಆದರೆ ಈ ಐಫೋನಲ್ಲಿ ಆವಾಗಲಿಂದನೇ 4-5 ವರ್ಷದ
ಅಪ್ಡೇಟ್ನ ಕೊಡ್ತಾಯಿದ್ರು. ಇವಾಗಲೂ ನೀವು ಐಫೋನ್ 13 ತಗೊಂಡ್ರೆ 18.1 ಅಪ್ಡೇಟ್ ಸಿಗುತ್ತೆ. 18.1 ಇಲ್ಲ, ಅದರಲ್ಲಿ ಇಂಟೆಲಿಜೆನ್ಸ್ ಫೀಚರ್ ಇದೆ. 18 ಸಿಗುತ್ತೆ. ಸೊ ಬೇಸಿಕಲಿ ಐಫೋನ್ ಅವಾಗ್ಲಿಂದನೇ 5-6 ವರ್ಷದ ಅಪ್ಡೇಟ್ಸ್ನ ಕೊಡ್ತಾಯಿದ್ರು. ಈ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಐಫೋನ್ ಈಸ್ ಬೆಟರ್ ದ್ಯಾನ್ ಆ್ಯಂಡ್ರಾಯ್ಡ್ ಈ ಅಪ್ಡೇಟ್ ವಿಷಯದಲ್ಲಿ. ಸೆಕ್ಯೂರಿಟಿನೂ ಅಷ್ಟೇ. ಈ ಐಫೋನಲ್ಲಿ ಕ್ಲೋಸ್ಡ್ ಎಕೋಸಿಸ್ಟಮ್, ಈ ಸೆಕ್ಯೂರಿಟಿ ವಿಷಯದಲ್ಲಿ ಐಫೋನ್ ಕ್ಲಿಯರ್ ವಿನ್ನರ್. ಆದರೆ ಆ್ಯಂಡ್ರಾಯ್ಡಲ್ಲಿ ಸೆಕ್ಯೂರಿಟಿ ಇಶ್ಯೂಸ್ ಬರುತ್ತೆ. ಜನರು ಇವಾಗಲೂ ಆ್ಯಂಡ್ರಾಯ್ಡ್ 10, 11 ಇದನ್ನು ಯೂಸ್ ಮಾಡ್ತಿರ್ತಾರೆ. ಯಾವುದೇ ಅಪ್ಡೇಟ್ಸ್ ಕೂಡ ಬರೋದಿಲ್ಲ. ಆದರೆ ಐಫೋನಲ್ಲಿ ಆ ಥರ ಆಗೋದಿಲ್ಲ. ಇವಾಗ ಹಾರ್ಡ್ವೇರ್, ಈ ಹಾರ್ಡ್ವೇರ್ ವಿಷಯಕ್ಕೆ ಬಂದರೆ ಆ್ಯಂಡ್ರಾಯ್ಡಲ್ಲಿ 40,000-50,000 ಸಾವಿರಕ್ಕೆ ಈ ಫ್ಲ್ಯಾಗ್ಶಿಪ್ ಫೋನ್ ಸಿಗುತ್ತೆ. 60,000-70,000 ಸಾವಿರದಲ್ಲೂ ಫ್ಲ್ಯಾಗ್ಶಿಪ್ ಫೋನ್ ಸಿಗುತ್ತೆ. ಕ್ಯಾಮರಾ ಚೆನ್ನಾಗಿರುತ್ತೆ, ಟೋಟಲ್ ಎಲ್ಲದೂ ಚೆನ್ನಾಗಿರುತ್ತೆ. ಆದರೆ ಈ ಐಫೋನಲ್ಲಿ ಅದರ ಸೆಗ್ಮೆಂಟಲ್ಲಿ ಅದರ ಹಾರ್ಡ್ವೇರ್ ಚೆನ್ನಾಗಿರುತ್ತೆ. ಇವಾಗ ಕ್ಯಾಮರಾ, ಒಂದು 3-4 ವರ್ಷದ ಹಿಂದೆ ಈ ಐಫೋನ್ನ ಫೋಟೋ ಮತ್ತು ಈ ಐಫೋನ್ನ ವಿಡಿಯೋ ಯಾವುದೇ ಫ್ಲ್ಯಾಗ್ಶಿಪ್ ಆ್ಯಂಡ್ರಾಯ್ಡ್ ಫೋನ್ಗಿಂತ ತುಂಬ ಬೆಟರ್ ಆಗಿತ್ತು. ಇದರ ಹತ್ರನೂ ಬರೋದಕ್ಕೆ ಆಗ್ತಿರಲಿಲ್ಲ. ಆದರೆ ಇವಾಗ ಅದು ಆ ಥರ ಇಲ್ಲ. ಇವಾಗ ನೀವು ವಿವೋ ಎಕ್ಸ್ ಸೀರೀಸ್ನ ತೊಗೊಳ್ಳಿ, X200 ಅಥವಾ ಸ್ಯಾಮ್ಸಂಗ್ S24 ಅಲ್ಟ್ರಾ ತೊಗೊಳ್ಳಿ. ಇದರ ಝೂಮಿಂಗ್ ಕೆಪಾಸಿಟಿ ಮತ್ತು ಇದರ ಫೋಟೋ ಐಫೋನ್ಗಿಂತ ಬೆಟರ್ ಇದೆ. ಆದರೆ ಈ ವಿಡಿಯೋ ವಿಷಯದಲ್ಲಿ ಈ ಐಫೋನನ್ನು ಯಾವ ಆ್ಯಂಡ್ರಾಯ್ಡ್ ಫೋನ್ ಕೈಯಲ್ಲೂ ಬೀಟ್ ಮಾಡೋದಕ್ಕೆ ಇದುವರೆಗೂ ಆಗಿಲ್ಲ. ಅಷ್ಟು ಚೆನ್ನಾಗಿ ಬರುತ್ತೆ ಈ ಐಫೋನಲ್ಲಿ ವಿಡಿಯೋ. ಮೊದಲು ಒಂದು ಗ್ಯಾಪ್ ಇತ್ತಲ್ವಾ, ಆ ಗ್ಯಾಪ್ ಡೆಫಿನೆಟ್ಲಿ ಕಮ್ಮಿ ಆಗಿಬಿಟ್ಟಿದೆ. ಆ್ಯಂಡ್ರಾಯ್ಡು ಏನು ಕಮ್ಮಿ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಐಫೋನ್ ಅದರಿಗಿಂತ ಒಂದು ಕೈ ಜಾಸ್ತಿ ಇದೆ. ಮತ್ತು ಈ ಎಕೋಸಿಸ್ಟಮ್ ಬಗ್ಗೆ ಮಾತಾಡಲೇಬೇಕು. ಈ ಆ್ಯಂಡ್ರಾಯ್ಡ್ ವಿಂಡೋಸ್ ಜೊತೆ ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಆದರೆ ಐಫೋನ್ ಆ ಥರ ಅಲ್ವೇ ಅಲ್ಲ. ಅದಕ್ಕೆ ಐಕ್ಲೌಡ್ ಬೇಕು, ಬೇರೆ ಆ್ಯಪ್ಸ್ ಬೇಕು, ಈಸಿಯಾಗಿ ಕನೆಕ್ಟ್ ಆಗಲ್ಲ. ಆದರೆ ಈ ಆ್ಯಂಡ್ರಾಯ್ಡಲ್ಲಿ ಈಸಿಯಾಗಿ ಕನೆಕ್ಟ್ ಆಗುತ್ತೆ ಮತ್ತು ಈಸಿಯಾಗಿ ಡಾಟಾ ಟ್ರಾನ್ಸ್ಫರ್ನ ಮಾಡ್ಕೊಳ್ಬೋದು. ಎಕ್ಸ್ಕ್ಲೂಸಿವ್ ಫೀಚರ್ಸ್, ಈ ಥರ್ಡ್ ಪಾರ್ಟಿ ಆ್ಯಪ್ಸನ್ನು ಈ ಆ್ಯಂಡ್ರಾಯ್ಡ್ ಫೋನಲ್ಲಿ ಯೂಸ್ ಮಾಡ್ಬೋದು. ಸೆಕ್ಯೂರಿಟಿ ಇಶ್ಯೂ ಬರ್ಬೋದು, ಆದರೆ ನಮಗೊಂದು ಆಪ್ಷನ್ ಇದೆ, ಪ್ಲೇಸ್ಟೋರಲ್ಲಿ ಇಲ್ಲ ಅಂದ್ರೂ ಈ ಥರ್ಡ್ ಪಾರ್ಟಿ ಆ್ಯಪ್ಸನ್ನು ಯೂಸ್ ಮಾಡ್ಬೋದು. ಆದರೆ ಐಫೋನಲ್ಲಿ ಹಾಗಲ್ಲ. ಆ್ಯಪ್ ಸ್ಟೋರಲ್ಲಿ ಏನಿದೆ ಅದನ್ನು ಮಾತ್ರ ಯೂಸ್ ಮಾಡಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಪ್ರೈಸಿಂಗ್ ಆ್ಯಂಡ್ ವ್ಯಾಲ್ಯೂ, ಒಳ್ಳೊಳ್ಳೆ ಡೀಲ್ ಸಿಗುತ್ತೆ ಈ ಆ್ಯಂಡ್ರಾಯ್ಡ್ ಫೋನಲ್ಲಿ. ನೀವು ಏನು ದುಡ್ಡು ಹಾಕ್ತಿರಲ್ವ ಅದೇ ಥರ ಒಳ್ಳೊಳ್ಳೆ ಸ್ಮಾರ್ಟ್ಫೋನ್ಗಳು ಆ ಬೆಲೆಗೆ ತಕ್ಕಂತೆ ಸಿಗುತ್ತೆ. ವ್ಯಾಲ್ಯೂ ಫಾರ್ ಮನಿ ಆಗಿರುತ್ತೆ. ಆದರೆ ಕೆಲವೊಂದು ಸಲ ವ್ಯಾಲ್ಯೂ ಫಾರ್ ಮನಿ ಆಗಿರೋದಿಲ್ಲ, ಬಟ್ ಜನರಲಿ ಬೆಟರ್ ಆ್ಯಂಡ್ ಡೆಫಿನೆಟ್ಲಿ ವ್ಯಾಲ್ಯೂ ಫಾರ್ ಮನಿ ಆಗಿರುತ್ತೆ. ಆ್ಯಂಡ್ ಈ ಕಂಪೇರ್ ಟು ಐಫೋನ್. ಆ್ಯಂಡ್ ಈಗ ನಿಮಗೆ ಫೈನಲಿ ಹಾರ್ಡ್ವೇರ್, ಕಸ್ಟಮೈಸೇಷನ್ ಮತ್ತು ಫ್ಲೆಕ್ಸಿಬಿಲಿಟಿ ಇದಿಷ್ಟು ಇಂಪಾರ್ಟೆಂಟ್ ಆಗಿದ್ರೆ ಆ್ಯಂಡ್ರಾಯ್ಡ್ ಫೋನ್ ತಗೊಳ್ಳಿ. ಅಥವಾ ನಮಗೆ ಸಿಂಪಲ್ ಆಗಿರಬೇಕು, ಅಪ್ಡೇಟ್ಸ್ ಬರ್ತಾ ಇರಬೇಕು ಮತ್ತು ದುಡ್ಡಿದ್ರೆ ಈ ಐಫೋನ್ ತಗೊಳ್ಳಿ. ಸೆಕ್ಯೂರಿಟಿ ಇವಾಗ ಆ್ಯಂಡ್ರಾಯ್ಡ್ ಫೋನಲ್ಲೂ ಇಂಪ್ರೂವ್ ಆಗ್ತಿದೆ. ನಮಗೆ ಇನ್ನೂ ಜಾಸ್ತಿ ಸೆಕ್ಯೂರಿಟಿ ಬೇಕು ಅಂದರೆ ಈ ಐಫೋನ್ ತಗೊಳ್ಳಿ. ಇವಾಗ ಈ ಆ್ಯಂಡ್ರಾಯ್ಡ್ ಮತ್ತು ಈ ಐಫೋನ್ ಮಧ್ಯೆ ಈ ಕಂಪ್ಯಾರಿಸನ್ ವಿಡಿಯೋ ಇವಾಗ ಬೇಕಾ ಕೇಳಿದರೆ ಹೌದು, ಎಸ್, ಇವಾಗ ಬೇಕು. ಏನಕ್ಕಂದರೆ ಇವಾಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಂಡ್ರಾಯ್ಡಾ ಅಥವಾ ಐಫೋನಾ ಈ ಥರ ಚರ್ಚೆ ನಡೀತಾನೆ ಇರುತ್ತೆ. ನಮ್ಮ ಫ್ರೆಂಡ್ ಸರ್ಕಲಲ್ಲೂ ನಡೆಯುತ್ತೆ, ಆ್ಯಂಡ್ರಾಯ್ಡ್ ಬೆಟರಾ ಅಥವಾ ಐಫೋನ್ ಬೆಟರಾ ಅಂತ. ಸೊ ನಿಮ್ಮಲ್ಲಿ ಯಾರಾದರೂ ಈ ಐಫೋನ್ ಮತ್ತು ಆ್ಯಂಡ್ರಾಯ್ಡ್ ಬಗ್ಗೆ ಕನ್ಫ್ಯೂಸ್ ಆಗಿದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.